ನಮಸ್ಕಾರ ಡಾಕ್ಟರ್ ಅಂಜನಪ್ಪ. ಮನುಷ್ಯ ಆರೋಗ್ಯವಾಗಿರ್ಬೇಕಾದ್ರೆ ಆಹಾರ, ವ್ಯಾಯಾಮ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ಆಹಾರದ ಬಗ್ಗೆ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ, ಎಕ್ಸರ್ಸೈಸ್ ಬಗ್ಗೆ ಮಾತಾಡ್ತೀನಿ. ಅಟ್ಯಾಕ್ ಬಂದ ನಿಮಗೆ ಸಮಯ ಇರುತ್ತೆ ಉಳ್ಕೊಳ್ಳಿಕ್ಕೆ. ಇನ್ಫ್ಯಾಕ್ಟ್ ಅನ್ಫಾರ್ಚುನೇಟ್ಲಿ ಪುನೀತ್ ರಾಜ್ಕುಮಾರ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವ್ರ ಹಾಸ್ಪಿಟ್ಲಿಗೆ ಹೋಗಿ ತಡ ಆಗಿರ್ಬೋದು ಅಥವಾ ಏನೋ ಆ ಥರ ಸೆಲೆಬ್ರಿಟಿಗಳಲ್ಲಿ ಇನ್ನೊಂದು ಸರಿ ಆಗುತ್ತೆ. ಸಡನ್ ಆಗಿ ಡೆತ್ ಆದರೆ ಎರಡು ಒಟ್ಟಿಗೆ ಬ್ಲಾಕ್ ಆದರೆ ಅಂಥವ್ನು ನಾವು ಸಾಕಷ್ಟು ನೋಡ್ತೀವಿ. ಎಷ್ಟೋ ಸಮಯ ಚೆನ್ನಾಗಿರೋ ಹಾರ್ಟು ಅರೆಸ್ಟ್ ಆಗುತ್ತೆ. ಹೆಂಗೆ ತೆಗೆದೊಂದ್ಸಾರಿ ಕಪಾಳಕ್ಕೆ ಹೊಡಿರಿ, ಗಂಡ ಹೆಂಡತಿ ಜಗಳದಲ್ಲಿ ಇದನ್ನು ನಾವು ನೋಡಿದೀವಿ. ಕಪಾಳಕ್ಕೆ ಹೊಡೆದ್ರೆ ಹಾರ್ಟ್ ನಿಂತೋಗುತ್ತೆ. ಹೆಂಗ್ರಿ ಡಾಕ್ಟ್ರೆ? ನಾವು ಹೇಳೋದಿಲ್ವ, ಗಾದೆ ಮಾತು ಚೆನ್ನಾಗಿ ಹೇಳ್ತಾರೆ, ಕಾಶ್ಮೀರದಲ್ಲಿ ಮೋಡ ಬಂದ್ರೆ ಕರ್ನಾಟಕದಲ್ಲಿ ಮಳೆ ಬರುತ್ತೆ ಅನ್ನೋ ಥರ ತಮಾಷೆಗೆ ಹೇಳೋದಲ್ಲ. ಈ ನರ ನೀವು ಬ್ರೈನ್ ನಿಂದ ವೇಗಸ್ ನರ್ವ್ ಅಂತ ಬರುತ್ತೆ, ಅದು ರೂಟ್ ವ್ಯಾಲ್ಯೂ ಇಸ್ 10. ಇಲ್ಲಿಗೂ ಅದೇ ನರ, ನಿಮ್ಮ ಹೃದಯಕ್ಕೂ ಅದೇ ನರ, ನಿಮ್ಮ ಹೊಟ್ಟೆ ಕರ್ಲಿಗೂ ಅದೇ ನರ, ನಿಮ್ಮ ಬೀಜಕ್ಕೂ ಅದೇ ನರ. ಅದಕ್ಕೆ ಬೀಜನ ಇಚ್ಕಿದ್ರೆ, ಜಾಡ್ಸ್ ಬೀಜಕ್ಕೆ ಹೋದ್ರೆ, ಕಪಾಳಕ್ಕೆ ಹೊಡೆದ್ರೆ ನಿಮ್ಮ ಹೃದಯ ನಿಂತೋಗುತ್ತೆ. ಅದಕ್ಕೆ ನಾವು ಭಾಳ ಜನ ಕೇಳ್ತೀವಿ, ಬೀಜಕ್ಕೆ ಹೊಡಿಬಾರ್ದು, ಕಪಾಳಕ್ಕೆ ಹೊಡಿಬಾರ್ದು ಅಂತ. ಹೃದಯ ನಿಂತು ಹೋಗುತ್ತೆ. ಇದನ್ನ ವೇಗಲ್ ಅಟ್ಯಾಕ್ ಅಂತೀವಿ ನಾವು. ವೇಗಸ್ ನರ್ವ್, ಹೃದಯಕ್ಕೂ ಅದೇ ನರ್ವು, ಇಲ್ಲಿ ಹೊಡೆದ್ರೆ ಅಲ್ಲಿ ನಿಂತು ಹೋಗುತ್ತೆ. ಅದನ್ನ ಕಾರ್ಡಿಯಾಕ್ ಅರೆಸ್ಟ್. ಅರೆಸ್ಟ್ ಅಂದ್ರೆ ನಿಂತು ಹೋಗ್ಬಿಡುತ್ತೆ. ಅಟ್ಯಾಕ್ ಅಂದ್ರೆ ಇನ್ನೂ ಹೃದಯ ಹೊಡ್ಕೋತಾ ಇರ್ತದೆ, ಬಟ್ ಅಷ್ಟಾಗಲ ಸತ್ತೋಗಿರ್ತದೆ. ನೀವು ಹಾಸ್ಪಿಟ್ಲಿಗೆ ಬಂದ್ರೆ ನಿಮ್ಮನ್ನು ಉಳಿಸೋ ಪಾಸಿಬಿಲಿಟಿ ಇರುತ್ತೆ. ಯಾಕಂದ್ರೆ ಎನಿ ಕಾರ್ಡಿಯಾಕ್ ಹಾಸ್ಪಿಟಲಲ್ಲಿ ಆ ಕ್ಲಾಟ್ ಡಿಸಾಲ್ವ್ ಮಾಡಲಿಕ್ಕೆ ಅಥವಾ ನಿಮ್ಮ ಹಾರ್ಟಿಗೆ ಬಂದಿರೋಂಥ ಫಿಬ್ರಿಲೇಷನ್ ಶಾಕ್ನ ಟ್ರೀಟ್ ಮಾಡೋ ಚಾನ್ಸ್ ಇರುತ್ತೆ. ಸೊ ನಾನು ಯಾಕೆ ಸ್ಟ್ರೀನಿಯಸ್ ಎಕ್ಸರ್ಸೈಸ್ ಮಾಡಬಾರ್ದು ಅಂತ ಶುರು ಮಾಡಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟೆ. ಸೊ ದಯವಿಟ್ಟು ನೀವು ಜಿಮ್ಗೆ ಹೋಗಿ, ಬೇಡ ಅನ್ನಲ್ಲ, ಒಂದೇ ದಿನ ಅದಕ್ಕೆ ವಾರ್ಮಿಂಗ್ ಎಕ್ಸರ್ಸೈಸ್ ಅಂತ ಇರುತ್ತೆ. ಮೋಸ್ಟ್ಲಿ ಜಿಮ್ ಟ್ರೈನರ್ಸ್ ಇದೆಲ್ಲ ಗೊತ್ತಿರುತ್ತೆ. ಆದ್ರಿಂದ ದಯವಿಟ್ಟು ಜಿಮ್ ಟ್ರೈನರಲ್ಲಿ ಒಂದು ಮನವಿ, ವೈದ್ಯನಾಗಿ ನಮ್ಮನ್ನು ಕನ್ಸಲ್ಟ್ ಮಾಡಿ. ನಿಮ್ಮ ಜಿಮ್ಮು ನಡೀಲಿ, ಜಿಮ್ಮಿಗೆ ಬಂದವನು ಸತ್ತೋಗ್ದಂಗೆ ಮನೆಗೆ ಸುಖವಾಗಿ ಹೋಗ್ಲಿ ಅನ್ನೋದು ನಮ್ಮ ಆಸೆ. ಸೊ ತುಂಬಾ ಹೆವಿ ಎಕ್ಸರ್ಸೈಸ್ ಅಥವಾ ಅವ್ರ ಗೈಡೆನ್ಸ್ ಇಲ್ದಿರ ನೀವೇ ಮಾಡಕ್ ಹೋಗೋದು ಹಂಗೆ ಮಾಡಬೇಡಿ ಅನ್ನೋದನ್ನ ಇದು. ಹಂಗಾಗಿ ಜಿಮ್ನೊಳಗೆ ಸಾಕಷ್ಟು ಜನ ಜಿಮ್ ಮಾಡ್ತಾರೆ. ಯಾರೋ ಒಬ್ರು ಇಬ್ರು ಸತ್ತೋದಾಗೆ ನೀವು ಜಿಮ್ಗೆ ಹೋಗ್ಬೇಕೋ ಬೇಡ ಅಂತ ಅನುಮಾನ ಬೇಡ. ನೀವು ಜಿಮ್ ಮಾಡಿ, ಪ್ರಾಪರ್ ಮಾಡಿ, ನಿಮ್ಮ ಏಜಿಗೆ ತಕ್ಕಂಗೆ ಮಾಡಿ. ಇಷ್ಟೇ ನಮ್ಮ ಮನವಿ. ಆಹಾರ ಅಷ್ಟೇನೆ. ದಯವಿಟ್ಟು ಎಷ್ಟೋ ಇವತ್ತು ಮಾರ್ಕೆಟ್ನಾಗ ಆರ್ಟಿಫಿಷಿಯಲ್ ಪ್ರೋಟೀನ್ಸು ಇವೆಲ್ಲ ಬಂದಿದ್ದಾವೆ, ಏನೇನೋ ಮಾತ್ರೆಗಳು, ಆಮೇಲೆ ಸ್ಟೀರಾಯ್ಡ್ ಇಂಜೆಕ್ಷನ್ ತಗೋತಾರೆ ಮಸಲ್ ಇದಾಗಲಿ ಅಂತ ಕೊಡ್ತಾರೆ. ದಯವಿಟ್ಟು ಅನಬಲಿಕ್ ಸ್ಟೀರಾಯ್ಡ್ಸ್ ಅಂತೀವಿ ನಾವು. ಸ್ಪೋರ್ಟ್ಸ್ ಪರ್ಸನ್ಸು, ಅಥ್ಲೆಟಿಕ್ಸು ಪರ್ಫಾರ್ಮೆನ್ಸ್ ಜಾಸ್ತಿ ಆಗಲಿಕ್ಕೆ ಇವೆಲ್ಲ ತಗೋತಾರೆ. ಇವ್ಯಾವೂ ಕೂಡ ಒಪ್ಕೋಬೇಡಿ. ಬೇರೆಯವರು ಕೂಡ ನಮ್ಮ ಗೈಡೆನ್ಸು, ದಯವಿಟ್ಟು ಸ್ಟೀರಾಯ್ಡ್ಸ್ ಯೂಸ್ ಮಾಡಬೇಡಿ. ಅನ್ನೆಸರಿ ಪ್ರೋಟೀನ್ಸ್, ಅದರಲ್ಲೂ ಒಂದು ಲಿಮಿಟ್ ಇರುತ್ತೆ. ನೀನು ನಮ್ಮ ಹುಡುಗ 16 ಮೊಟ್ಟೆ ತಿಂತಾನೆ ಡಾಕ್ಟ್ರ್, ಈ ನಡುವೆ ಜಿಮ್ಗೆ ಹೋಗ್ತಾ ಇದ್ದಾನೆ. ಇಲ್ಲ, ವಿ ಡೋಂಟ್ ಅಡ್ವೈಸ್. ಫುಡ್ ರಿಕ್ವೈರ್ಮೆಂಟ್ ಕ್ಯಾಲ್ರಿ ಅಂತೀವಿ. ಎಷ್ಟು ಕ್ಯಾಲ್ರಿ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಫ್ಯಾಟ್ಸ್ ಬೇಕು ಅಂತೀವಿ. ಸೊ ಕನ್ಕ್ಲೂಡ್ ಮಾಡೋದಕ್ಕೆ ಮೊದಲು, ಜಿಮ್ ಈಸ್ ಗುಡ್ ಪ್ರೊವೈಡೆಡ್ ಸೈಂಟಿಫಿಕಲಿ ಮಾಡಿ. ಸೊ ಇದು ಒಂದು ಪ್ರೊಫೆಷನ್ ಇರೋದ್ರಿಂದ ನಿಮಗೆ ಜಿಮ್ಗೆ ಹೋಗೋ ಅಷ್ಟು ಇದಿಲ್ಲ ಅಂದರೆ ಬೆಸ್ಟ್ ಅಂದರೆ ವಾಕ್ ಮಾಡಿ ಆ್ಯಂಡ್ ಸಾಕಷ್ಟು ನೀರು ಕುಡೀರಿ. ದಯವಿಟ್ಟು ಇದೊಂದು ಭಾಳ ಇಂಪಾರ್ಟೆಂಟು. ತುಂಬ ಜನ ನೀರಿನ ಬಗ್ಗೆ ತಪ್ಪು ಕಲ್ಪನೆಗಳು. ಊಟಕ್ಕೆ ಮೊದಲು ನೀರು ಕುಡಿಬೇಡ, ಊಟ ಮಧ್ಯೆ ನೀರು ಕುಡಿಬೇಡ, ಊಟ ಆದಮೇಲೆ 45, ದಯವಿಟ್ಟು ಇವೆಲ್ಲ ತಪ್ಪು ಕಲ್ಪನೆಗಳು. ವಾಟರ್ ಈಸ್ ಫುಡ್. ನಾನು ಕೊನೆಯದಾಗಿ ಕನ್ಕ್ಲೂಡ್ ಮಾಡೋದಕ್ಕೆ ಮೊದಲು, ಮನುಷ್ಯನ ಆಹಾರ ಅಂದರೆ ನೀವು ತಿಳ್ಕೊಂಡಿರೋದು 3: ಕಾರ್ಬೋಹೈಡ್ರೇಟ್ ಅಂದರೆ ಮುದ್ದೆ ಉಣ್ತೀರಿ, ಚಪಾತಿ, ಇದೆಲ್ಲ ಕಾರ್ಬೋಹೈಡ್ರೇಟ್. ದಿನನಿತ್ಯ ನೀವು ವಾಕ್ ಮಾಡಲಿಕ್ಕೆ, ಎಕ್ಸರ್ಸೈಸ್ ಮಾಡಲಿಕ್ಕೆ. ನೆಕ್ಸ್ಟ್ ಪ್ರೋಟೀನ್ಸ್, ಇದು ಇಂಪಾರ್ಟೆಂಟ್. ನೀವು ಜಿಮ್ಗೆ ಹೋಗ್ತೀವಿ ಅಂದರೆ ಎಕ್ಸ್ಟ್ರಾ ಪ್ರೋಟೀನ್ಸ್ ಬೇಕು. ಅದಕ್ಕೆ ಒಬ್ಬ ನಾರ್ಮಲ್ ಮನುಷ್ಯನಿಗೆ 1 ಮೊಟ್ಟೆ ಸಾಕಾಗ್ಬೋದು. ನೀವು 5-6 ಮೊಟ್ಟೆ ತಿನ್ಬೋದು. ಪ್ರೋಟೀನ್ಸ್ ಅಂತೀವಿ ನಾವು. ಬೇಳೆಕಾಳುಗಳು, ದ್ವಿದಳ ಧಾನ್ಯಗಳು, ಕೋಳಿ ಮೊಟ್ಟೆ, ಚಿಕನ್ನು, ಮಟನ್, ಇದರೊಳಗೆ ಪ್ರೋಟೀನ್ಸ್. 3ನೇದು ಫ್ಯಾಟ್ಸ್, ಇಂಪಾರ್ಟೆಂಟ್. ಭಾಳ ಜನ ನೀವು ಕೊಲೆಸ್ಟ್ರಾಲ್ ಅಂತ ಎದುರಿಸ್ತಿರ್ತಾರೆ. ಎದುರ್ಕೋಬೇಡಿ. ಫ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟು. ತುಪ್ಪ ತಿನ್ನಿ, ಅದರಿಂದ ಏನು ತೊಂದರೆ ಆಗಲ್ಲ. ನಮ್ಮಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ. ಫ್ಯಾಟ್ ಈಸ್ ಇಂಪಾರ್ಟೆಂಟ್. ಇನ್ನೆರಡು ದಯವಿಟ್ಟು ನಾನು ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ನೀವೆಲ್ಲ ಮರ್ತಿರ್ತೀರಿ. ವಾಟರ್ ಈಸ್ ಫುಡ್. ದಿನಕ್ಕೆ 2.5 to 3.5 ಲೀಟರ್ ನೀರು ಕುಡಿಬೇಕು. ನಿಮಗೆ ಖುಷಿ ಬಂದಾಗ ಕುಡೀರಿ. ತುಂಬ ಜನ ಹೇಳ್ತಾರೆ ತಪ್ಪು, ನೀವು ನಿಂತ್ಕೊಂಡು ನೀರು ಕುಡಿದ್ರೆ ಮಂಡಿಗೆ ಹೋಗುತ್ತೆ ಅಂತ. ಎಲ್ಲೂ ಹೋಗಲ್ಲ. ನೀರಿಗೇನೆ ಒಂದು ಸ್ಪೆಷಲ್ ಟ್ರ್ಯಾಕ್ ಇದೆ. ನಾನು ಹೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಜಠರ ಜೆ ಶೇಪ್ಡ್ ಸ್ಯಾಕು, ಅದಕ್ಕೆ ಗ್ರೇಟರ್ ಕರ್ವೇಚರ್ ಇರುತ್ತೆ, ಲೆಸರ್ ಕರ್ವೇಚರ್ ಇರುತ್ತೆ. ನೀವು ನೀರು ಕುಡಿದ್ರೆ ಒಂದು ಮೇಜರ್ ರೋಡ್, ಮೇನ್ ರೋಡ್ ಅಂತೀವಲ್ಲ,
ಮೆಜೆಂಟಾ ಟ್ರಸ್ಸೆ ಅಂತೀವಿ ನನ್ನ ಭಾಷೆಯಲ್ಲಿ. ನೀವು ನೀರು ಕುಡಿದ್ರೆ ನೀರಿಗೆ ಒಂದು ಸ್ಪೆಷಲ್ ರೋಡ್ ಇದೆ ನಿಮ್ಮ ಸ್ಟಮಕ್ನಲ್ಲಿ, ದಟ್ ಈಸ್ ಕಾಲ್ಡ್ ಮೆಜೆಂಟಾ ಟ್ರಸ್ಸೆ. ನೀವು ಆಸಿಡ್ ಡೈಲ್ಯೂಟ್ ಆಗ್ಬಿಡ್ತದೆ, ಊಟ ಡೈಲ್ಯೂಟ್ ಆಗ್ಬಿಡ್ತದೆ, ಅವೆಲ್ಲ ಮರ್ತು ಬಿಡಿ. ನೀರು ನಿಮ್ಗೆ ಯಾವ ಖುಷಿನೋ ಅವ ನೀರು ಕುಡಿ. 5ನೇದು ದಯವಿಟ್ಟು ನೆನಪಿಡಿ, ನಿಮಗೆ ಮಲಬದ್ಧತೆ ಅದೇ ಅದರೊಳಗೆ ಹಿರಿಯರಿಗೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಯಾಕಾಗುತ್ತೆ ಅಂದರೆ ನಿಮ್ಮ ಲ್ಯಾಕ್ ಆಫ್ ಫೈಬರ್ಸ್. ಫೈಬರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಫುಡ್. ಎಲ್ಲಿಂದ ಸಿಗುತ್ತೆ ಡಾಕ್ಟ್ರೆ ಫೈಬರ್ ಅಂದರೆ ಏನಂದರೆ ನಾರಿನ ಅಂಶ, ಜೀರ್ಣ ಆಗದಿರತಕ್ಕಂಥ ಅಂಶವನ್ನ ನಾವು ಫೈಬರ್ ಅಂತೀವಿ. ಈ ಫೈಬರು ಹಣ್ಣುಗಳಲ್ಲಿರುತ್ತೆ. ಜ್ಯೂಸ್ ಎಲ್ಲ ನಿಮ್ ಖುಷಿ ಕುಡಿರಿ, ಆದರೆ ಹಣ್ಣುಗಳನ್ನ ತೊಳೆದು ಕವರ್ಕೊಂಡು ತಿನ್ನಿ. ಅದು ಭಾಳ ನಿಮ್ಮ ಮಕ್ಕಳಿಗೂ ಅದನ್ನೇ ಕಲಿಸ್ಕೊಡಿ. ಜ್ಯೂಸು ಒಂದು ಮಣ ಸಕ್ಕರೆ ಹಾಕಿರ್ತಾರೆ, ಒಂದು ಮಣ ಐಸ್ ಹಾಕಿರ್ತಾರೆ. ದಯವಿಟ್ಟು ಅದರಿಂದ ನಿಮ್ಗೆ ಅನುಕೂಲ ಇಲ್ಲ. ಆದ್ದರಿಂದ ಹಣ್ಣುಗಳು ತಿನ್ನಿ. ಜ್ಯೂಸ್ ಕುಡಿಯೋ ಖುಷಿಯಿಂದ ಕುಡೀರಿ, ಆದರೆ ಹಣ್ಣುಗಳು ಅದರೊಳಗೆ ಫೈಬರ್. ಇಲ್ಲೊಂದು ಕನ್ಫ್ಯೂಷನ್ ನಿಮ್ಗೆ ಕ್ಲಾರಿಫೈ ಮಾಡಿಬಿಡ್ತೀನಿ. ಭಾಳ ಜನ ಚೇಪೆ ಹಣ್ಣು ತಿಂತಿರಲ್ಲ. ಇವತ್ತು ಚೇಪೆ ಹಣ್ಣು ತಿನ್ನಂಗೆ ಸೀಬೆ ಹಣ್ಣು, ಚೇಪೆ ಹಣ್ಣು, ಗೂವಾ ಅದನ್ನು ತಿನ್ನಂಗೆ ಮಾಡಿ ನನ್ನ ವಿಜ್ಞಾನದಿಂದ ತುಂಬ ಜನಕ್ಕೆ ಇದನ್ನು ಎನ್ಕರೇಜ್ ಮಾಡಿದ್ದೀನಿ. ಇವತ್ತು 120 ರೂಪಾಯಿ kg ಆಗಿದೆ. ಅದು ಮೊದಲು ಪುಕ್ಕಟೆ ಕೊಟ್ಟರು ತಿಂತಾ ಇರಲ್ಲ, ಯಾಕಂದರೆ ಅದ್ರ ಬೀಜ ಕರಳು ಕೆಡಿಸ್ಬಿಡುತ್ತೆ ಅನ್ನೋರು. ಆ ಬೀಜನೇ ಫೈಬರ್ ಅನ್ನೋದು. ನೀವು ಚೇಪೆ ಬೀಜನ ಅಗಿಲಿಕ್ಕಾಗಲ್ಲ, ನಿಮ್ಮ ಜಠರ ಅದನ್ನು ಕರಗಿಸ್ಲಿಕ್ಕಾಗಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ಅದನ್ನೇ ಫೈಬರ್ ಅಂತೀವಿ. ಆದ್ದರಿಂದ ಫೈಬರ್ ಜಾಸ್ತಿ ಇದ್ದರೆ ನಿಮ್ಗೆ ಮಲಬದ್ಧತೆ ಆಗಲ್ಲ, ಪೈಲ್ಸ್ ಬರಲ್ಲ, ದೊಡ್ಡ ಕರಳಿನ ಕ್ಯಾನ್ಸರ್ ಬರಲ್ಲ. ಅದರಿಂದ ಕೊನೆಯದಾಗಿ ದಯವಿಟ್ಟು ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ವಿದ್ಯೆ ಉಳ್ಳವನಿಗೆ ಭಯವಿಲ್ಲ. ನನ್ನ ವಿದ್ಯೆಯಿಂದ ನಾನು ಇಷ್ಟೊಂದು ಧೈರ್ಯವಾಗಿ ಕಾನ್ಫಿಡೆಂಟ್ ಆಗಿ ನಿಮ್ಗೆ ವಿಚಾರ ತಲುಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.